ಹೋಳಿ ಹುಣ್ಣಿಮೆ ಅತಿ ಇತಿಹಾಸವನ್ನ ಹೊಂದಿರುವಂತ ವಿಶೇಷವಾದಂತ ಹಬ್ಬ. ಕಾಮನ ಹಬ್ಬ, ವಸಂತ ಋತುವಿನ ಸ್ವಾಗತವನ್ನ ಬಯಸುವಂತ ಹಬ್ಬ ಹೋಳಿ ಹುಣ್ಣಿಮೆ. ಚಳಿಗಾಲದ ಅಂತ್ಯ ಮತ್ತು ವಸಂತ ಋತುವಿನ ಆಗಮನದ ಹಬ್ಬವನ್ನ ಸೂಚಿಸುತ್ತದೆ. ಕಾಮನ ದಹನ ಅಂದರೆ ಶಿವನು ಕಾಮದೇವನನ್ನು ಭಸ್ಮ ಮಾಡಿದ ದಿನ, ಹಾಗಾಗಿ ಇದನ್ನು ಕಾಮದಹನ ಎಂದು ನಂಬಲಾಗುತ್ತದೆ. ಕಾಮ, ಕ್ರೋಧಾದಿ ದುರ್ಗಣಗಳನ್ನು ಸುಟ್ಟು ಹಾಕುವ ಸಾಂಕೇತಿಕವಾಗಿ ಹೋಳಿ ಹುಣ್ಣಿಮೆಯನ್ನ ಆಚರಿಸಲಾಗುತ್ತದೆ ಹಾಗೂ ಕಾಮದಹನವನ್ನ ಮಾಡಲಾಗುತ್ತದೆ. ಕಾಮನ ಹುಣ್ಣಿಮೆಗೂ ತನ್ನದೇ ಆದಂತ ಇತಿಹಾಸವನ್ನ ನಾವು ನೋಡಬಹುದು. ತಾರಕಾಸುರನೆಂಬ ರಾಕ್ಷಸ ದುರಾಂಕಾರಿಯಾಗಿ ಕ್ರೂರಿಯಾಗಿ ಇದ್ದ ಕಾರಣ ತಾರಕಾಸುರ ಲೋಕ ಕಂಟಕನಾಗಿ ಮೆರೆಯುತ್ತಿದ್ದ. ಆದರೆ ಆತನಿಗೆ ಒಂದು ವರವಿತ್ತು. ಏನು ಹೇಳಿದರೆ, ಶಿವನಿಗೆ ಜನಿಸಿದ 7 ದಿನದ ಶಿಶುವಿನಿಂದ ಮಾತ್ರ ನನಗೆ ಮರಣ ಬರಬೇಕು ಎಂದು ಬ್ರಹ್ಮನಲ್ಲಿ ವರ ಪಡೆದಿದ್ದ. ಆದರೆ ಶಿವ ಮತ್ತು ಪಾರ್ವತಿಯವರ ಜೊತೆ ಸಮಾಗಮ ಹೊಂದಲು ಸಾಧ್ಯವಿರಲಿಲ್ಲ. ಕಾರಣ ಶಿವ ಪಾರ್ವತಿಯವರು ಭೋಗ ಸಮಾಧಿಯಲ್ಲಿದ್ದರು. ಭೋಗ ಸಮಾಧಿಯಲ್ಲಿದ್ದ ಶಿವ ಪಾರ್ವತಿಯರನ್ನ ಒಂದು ಮಾಡಬೇಕೆಂದು ದೇವಾನುದೇವತೆಗಳು ಕಾಮ, ಮನ್ಮಥ ಹಾಗೂ ರತಿದೇವರನ್ನ ಒಪ್ಪಿಸುತ್ತಾರೆ. ಭೋಗ ಸಮಾಧಿಯಲ್ಲಿದ್ದ ಶಿವನಿಗೆ ಬಾಣಗಳನ್ನು ಹೊಡೆದು ಸಮಾಧಿಯಿಂದ ಎಚ್ಚರಿಸುತ್ತಾನೆ ಮನ್ಮಥ. ಇದರಿಂದ ಕೋಪಿತಗೊಂಡಂತ ಶಿವ ತನ್ನ 3ನೇ ಕಣ್ಣಿನಿಂದ ಕಾಮನನ್ನು ಸುಟ್ಟು ಭಸ್ಮ ಮಾಡುತ್ತಾರೆ. ಮನ್ಮಥನ ಪತ್ನಿ ರತಿದೇವಿ ಶಿವನಲ್ಲಿ ಪ್ರತಿಭಿಕ್ಷೆಯನ್ನು ಬೇಡಿದಾಗ ಶಿವನು ಶಾಂತ ಸ್ವರೂಪನಾಗಿ ಕಾಮ ಮನ್ಮಥನಿಗೆ ರತಿದೇವಿಯೊಳೊಂದಿಗೆ ಮಾತ್ರ ಶರೀರಿಯಾಗುವಂತೆ ವರ ನೀಡುತ್ತಾನೆ. ಈ ಘಟನೆ ನಡೆದದ್ದು ಫಾಲ್ಗುಣ ಶುದ್ಧ ಪೂರ್ಣಿಮೆ ಎಂದು. ಹಾಗಾಗಿ ಈ ದಿನವನ್ನು ಕಾಮನ ಹುಣ್ಣಿಮೆ ಎಂದು ಆಚರಿಸಲಾಗುತ್ತಿದೆ. ಇಂಥ ಹೋಳಿ ಕಾಮ ನಮ್ಮ ಆರಾಧ್ಯ ದೈವ ಸಿದ್ದೇಶ್ವರ ಕಾಲ ಭೈರವನ ವೇಷ ಧರಿಸಿ, ಸ್ತ್ರೀ ವೇಷ ಧರಿಸಿ ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡುತ್ತಿರುವ ಕುಣಿಬಿ ಜನಾಂಗದವರು ಹೋಳಿ ಹಬ್ಬದ ಸಂಭ್ರಮಾಚರಣೆಯನ್ನ ಮಾಡುತ್ತಿರುವುದು ವಿಶೇಷವಾಗಿದೆ. ಆನಂದಪುರ ಸಮೀಪದ ಬಳ್ಳಿಬೈಲಿನಲ್ಲಿ ಹಾಲಪ್ಪ ಎನ್ನುವಂತ ಕುಣಿಬಿ ಸಮಾಜದ ಮುಖಂಡರ ಮನೆಯ ಮುಂಭಾಗದಲ್ಲಿ ಚಪ್ಪರವನ್ನ ಹುಣ್ಣಿಮೆಯ 5 ದಿನ ಮುಂಚಿತವಾಗಿ ಹಾಕುವುದರ ಮೂಲಕ ಹೋಳಿ ಹುಣ್ಣಿಮೆ ಆಚರಣೆಗೆ ಚಾಲನೆ ನೀಡಲಾಗುತ್ತದೆ. ಬಳ್ಳಿಬೈಲು, ಹೊಸಗುಂದ, ಮಾದರಸನಕೊಪ್ಪ, ಮಾಗರಮನೆ, ಹೊಸೂರು, ಕೊಂಗನಹೊಸವಳ್ಳಿ, ಮಡವಳ್ಳಿ, ಕೆರೆಹಳ್ಳಿ, ನಿಂಬೇಸರ, ಮಾವಿನಹೊಳೆ, ಬಾಣಿಗ ಹೀಗೆ ಹಲವಾರು ಕಡೆ ಚಪ್ಪರ ಹಾಕಿ ಹಬ್ಬವನ್ನ ಆಚರಿಸುತ್ತಾರೆ. ಶ್ರೀ ಸಿದ್ಧಪೀಠ ಕೊಡಚಾದ್ರಿ, ಹಲವರಿ ಮಠ, ಎಡಮೊಗೆ ನಾಥ ಪಂಥದ ಯೋಗೀಶ್ವರರ ಪೀಠ, ಇದರ ಗುರುಗಳಾದ ಡಾಕ್ಟರ್ ಜಗದೀಶನಾಥ ಜಿ ಅವರ ಅನುಯಾಯಿಗಳಾಗಿ ಈ ಕುಣಬಿ ಜನಾಂಗದವರು ಇದ್ದಾರೆ. ಚಪ್ಪರ ಹಾಕಿದ ದಿನದಿಂದ ಶುರುವಾಗುವ ಇವರ ಮನೆಯ ಸಂಪರ್ಕದ ಪೂಜೆ ಜನಾಂಗದರು ಇರುವ ಮನೆಗಳಿಗೆ ಹೋಗಿ ಪೂಜೆಯನ್ನ ಮಾಡಿಸಿಕೊಂಡು ಬರುತ್ತಾರೆ. ಬಳ್ಳಿಬೈಲು ಹಾಗೂ ಕುಣಿಬಿ ಜನಾಂಗದವರೆಗೆ ಮಧ್ಯೆ ಈ ಕಾರ್ಯಕ್ರಮವನ್ನ ದಿವಂಗತ ಈರಪ್ಪ ಮತ್ತು ಮಂಜಪ್ಪನವರು ನಡೆಸಿಕೊಂಡು ಬಂದಿದ್ದರು. ಇತ್ತೀಚಿನ ದಿನಗಳಲ್ಲಿ ಬಳ್ಳಿಬೈಲಿನ ಹಾಲಪ್ಪ, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ಸುರೇಶ್, ಮೀನಾಕ್ಷಪ್ಪ, ಯಂಕಪ್ಪ, ರಮೇಶ್ ಜಡ್ಡಿ, ನಾರಾಯಣಪ್ಪ ಮಾಗರಮನೆ, ನಾಗಪ್ಪ ಮಾದರಸನಕೊಪ್ಪ, ಚೌಡಪ್ಪ ಬಳ್ಳಿಬೈಲು, ಲಿಂಗಪ್ಪ, ತಿಮ್ಮಪ್ಪ, ಹೊಸಗುಂದ ತಿಮ್ಮಪ್ಪ, ಮಂಜಪ್ಪ ಬಳ್ಳಿಬೈಲು, ಸುಬ್ರಹ್ಮಣ್ಯ ಹಾಗೂ ಗೌತಮ್, ತರುಣ್, ಗುರುಪ್ರಸಾದ್, ಭವಿಷ್ಯ ಸಮರ್ಥ ಇವರು ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಕುಣಿಬಿ ಜನಾಂಗ ಆಚರಿಸಿಕೊಂಡು ಬರುತ್ತಿರುವ ಹೋಳಿ ಹುಣ್ಣಿಮೆ ಹಬ್ಬದ ಮಹತ್ವ ತಿಳಿಸಿದ ದಾನೇಶ್ ಬಳ್ಳಿಬೈಲ್. ಮೂಲತಃ ನಾವು ಮೊದಲಿಂದ ನಡ್ಸ್ಕೊಂಡು ಬಂದಿರೋ ಹಾಗೆ ಹೋಳಿ ಹಬ್ಬ ಅನ್ನೋದು ಕೇವಲ ಇದು ಮನೆಗೆ ಹೋಗಿ ಭಿಕ್ಷಾಟನೆ ಮಾಡೋ ಹಬ್ಬ ಅಲ್ಲ. ಇದು ನಮಗೆ ಮೊದಲಿಂದನೇ ಬಂದಿರೋ ಬಳುವಳಿ. ಈ ಹಬ್ಬನ ನಾವೇನ್ ಮಾಡ್ತೀವಿ ಅಂತ ಎಲ್ಲರ ಮನೆ ಹೋಗಿ ಕೂಡ ನಾವು ಆಡ್ತೀವಿ. ಹಾಗಂತ ಇದನ್ನ ನಾವು ಏನು ಇಲ್ಲದೆ ಒಂದು ಭಿಕ್ಷಾಟನೆ ಹೋಗುವಂಥದ್ದಲ್ಲ. ಇದನ್ನ ಕಾಲಭೈರವನ ಆರಾಧನೆ ನಮಗೆ ಮೂಲ ಬಂದಿರೋದ್ರಿಂದ
ಅದನ್ನ ಮನೆ ಮನೆಗೆ ಹೋಗಿ ಒಂದು ಹಬ್ಬ ಆಟ ಮಾಡ್ಕೊಂಡು ಬರ್ತಾ ಇರ್ತೀವಿ. ಈ ಸಮಾಜದಲ್ಲಿ ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯಲ್ಲಿ ನಾವು ಈಗ ಹಬ್ಬ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇದರಲ್ಲಿ ಸಮಾಜದಲ್ಲಿ ಮೇಲು ಕೀಳು ಇರುತ್ತೆ. ಆದ್ರೆ ನಮ್ಮ ಈ ಸಮಾಜದಲ್ಲಿ ಈ ಹೋಳಿ ಹಬ್ಬದಲ್ಲಿ ಯಾವುದೇ ಮೇಲು ಕೀಳು ಭೇದ ಭಾವ ಇಲ್ಲದೇನೆ ನಾವೆಲ್ಲ ಒಟ್ಟಾಗಿ ಸೇರಿ ವಾರ ಒಂದು ಹಬ್ಬವನ್ನು ಆಚರಣೆ ಮಾಡಿ, ಈ ಹುಣ್ಣಿಮೆ ಮೊದಲನೇ ನಂತರ ಈಗ ಮಕ್ಕಳಿಗೆ ಸ್ನಾನ ಮಾಡಿಸಿ ನಂತರ ನಾವು ಕಾಮನ್ ಸುಡುವಂತ ಒಂದು ಪ್ರಕ್ರಿಯೆ ಮಾಡ್ಕೊಳ್ತೀವಿ ಮಾರನೇ ದಿನ. ಹಾಗೆ ಇವತ್ತು ನಮಗೆ ಹುಣ್ಣಿಮೆ ಆಗಿರೋದ್ರಿಂದ ನಾಳೆ ಬೆಳಗ್ವರೆಗೂ ನಾವು ಇದೇ ಹಬ್ಬನ ಆಚರಣೆ ಮಾಡ್ತೀವಿ. ನಾವು ಈ ಕುಣಬಿ ಸಮಾಜದವರು, ನಾವು ನಾಥ ಪಂಥದ ಅನುಯಾಯಿಗಳಾಗಿದ್ದು ಎಡುಮಗೆ ಪೀರು ಯೋಗಿ ಜಗದೀಶ್ನಾಥ್ ಬಾಬಾಜಿ ಅವರ ಶಿಷ್ಯಂದ್ರ ವರ್ಗದಲ್ಲಿ ಸೇರ್ತೀವಿ. ಅವರ ಆಶೀರ್ವಾದದೊಂದಿಗೆ ಈ ಎಲ್ಲ ಕಾರ್ಯಕ್ರಮವನ್ನು ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಈ ನಮ್ಮದು ಬಳ್ಳಿ ಬೈಲು ಅಲ್ಲದೇನೆ ಕೊಂಗನಹೊಸಹಳ್ಳಿ, ಮಡವಳ್ಳಿ, ನಿಂಬೇಸರ, ಬಾಣಿಗ, ಮತ್ತಿಮನೆ, ಉಡಿಕೇಸರ, ಹರಿದ್ರಾವತಿ, ಹಲುಸಾಲೆ, ಮಳವಳ್ಳಿ ಇತರ ಭಾಗದಲ್ಲೂ ಕೂಡ ಇಷ್ಟೇ ಅಚ್ಚುಕಟ್ಟಾಗಿ ಎಲ್ಲರೂ ಸೇರಿ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತೀವಿ. ಹಾಗೆ ಈ ಹಬ್ಬದಲ್ಲಿ ಎಲ್ಲ ಹಿರಿಯರು ಹಾಗೂ ಕಿರಿಯರಂತೆ ಸೇರಿ ನಾವೀಗ ಒಂದು ಹಬ್ಬನ ಆಚರಣೆ ಮಾಡ್ತೀವಿ. ಈ ಹುಣ್ಣಿಮೆಗಿಂತ ಒಂದು 5 ದಿನ ಮೊದಲು ನಾವು ಚಪ್ರ ಹಾಕಿ ಈ ಸಿದ್ದೇಶ್ವರ ಕಾಳಭೈರವ ಆರಾಧನೆಯನ್ನ ನಾವು ಹಮ್ಮಿಕೊಳ್ತೀವಿ. ಕೊಡ್ಚಾದ್ರಿ ಸಿದ್ದೇಶ್ವರ ಕಾಳಭೈರವ ನಮ್ಮ ಆರಾಧ್ಯ ದೈವವಾಗಿ ಹಾಗೂ ಕುಲದೈವವಾಗಿ ನಾವು ಅದನ್ನ ನಂಬ್ಕೊಂಡು ಮಾಡ್ತಾ ಇದ್ದೀವಿ. ಮಾಡಿ ಮುನಾದಿ ಕಾಲದಲ್ಲಿ ಈ ಹಬ್ಬ ನಡೆಸ್ಬೇಕಂತಾನೆ ಪ್ರತಿಯೊಂದು ವರ್ಷನೂ ನಾವು ಸೇರಿ ಈಗ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಎಷ್ಟು ವರ್ಷ ಅಂದ್ರೆ ಈಗ ನಮ್ಮ ಅಜ್ಜ ಕಾಲದಲ್ಲಿ ಹೆಚ್ಚು ಕಮ್ಮಿ ಈಗ ಎಷ್ಟು ವರ್ಷ ಆಗುತ್ತೆ ನಾವು ಆವಾಗಲಿಂದನೂ ನಾವು ನಡೆಸ್ತಿದ್ದೇವೆ. ಕುಣಬಿ ಜನಾಂಗದ ಪ್ರಮುಖರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸುರೇಶ್ ಮಾತನಾಡಿ, ಇದು ನಾವು ಈ ಹಿಂದಿನ ಭೂಕಾಲದಿಂದನೂ ಪರಂಪರೆ ಇದರಿಂದನೂ ಈ ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ನಾವು ಇದರಲ್ಲಿ ಏನಂದ್ರೆ ಗಡ್ಡ ಕಟ್ಟೋದು, ಸೀರೆ ಇದು ಮಾಡೋದು, ಈ ಸಣ್ಣ ಮಕ್ಕಳಿಗೆಲ್ಲ ಇದು ಮಾಡ್ಕೊಂಡು ಈ ಮನೆಗೆ ಹೋಗಿ ಈ ಹಬ್ಬವನ್ನು ಆಚರಿಸ್ತೇವೆ ನಾವು. ಸಿದ್ದೇಶ್ವರ ಕಾಲಭೈರವ ದೇವರ ಒಂದು ಇದರಿಂದ ಹಬ್ಬ ಅಂದ್ರೆ ಹೋಳಿ. ಈ ಹೋಳಿ ಇದು ಹುಣ್ಣಿಮೆ ಬಂದ ತಕ್ಷಣ ಒಂದು 5 ದಿನದ ಆಚೆಯಿಂದನೂ ನಾವು ಈ ಹಬ್ಬವನ್ನು ಆಚರಿಸ್ಕೊಂಡು ಬರ್ತೀವಿ ಪ್ರತಿಯೊಂದು ವರ್ಷನೂ. ಇದು ನಮ್ಮ ಪದ್ಧತಿ, ಈ ನಮ್ಮ ಸಮಾಜದ ಈ ಕುಣಬಿ ಸಮಾಜದ ಪದ್ಧತಿ ಇದು ಹೋಳಿ ಕಾಮನ್ ಅಂತ. ದೇವನೀರೆ ಸಾನು ಜಾಪ ಕರೋ ದೇವ ಸಾನು ಜಾಪ ಕರೋ ಸಾನು ಜಾಪ ಕರೋ ದೇವ ಸಾನು ಜಾಪ ಕರೋ ದೇವನೇ ಮಾಡೆ ಕರೋ ದೇವ ಮಾಡೆ ಕರೋನಾ ದೇವನೇ ಮಾಡೆ ಕರೋ ದೇವ ಮಾಡೆ ಕರೋ. ಆನಂದಪುರದ ಇತಿಹಾಸ ಪ್ರಸಿದ್ಧ ಕಡ್ಲೆ ಅಂಕ್ಲೋ ಮಾರಿಕಾಂಬ ಜಾತ್ರೆಗೆ ಶುಭ ಕೋರುವವರು ಪಿ ಗೋಪಾಲಕೃಷ್ಣ, ಪೃಥ್ವಿ ಶೋರೂಮ್, NH ರಸ್ತೆ, ಆನಂದಪುರ. ಮಾರಿಕಾಂಬ ಜಾತ್ರೆಯ ಪ್ರಯುಕ್ತ ಪೃಥ್ವಿ ಶೋರೂಮಿನಲ್ಲಿ ಭಾರಿ ರಿಯಾಯಿತಿ ದರದಲ್ಲಿ ಬಟ್ಟೆಗಳ ಮಾರಾಟ. ಮಹಿಳೆಯರಿಗಾಗಿ, ಪುರುಷರಿಗಾಗಿ, ಮಕ್ಕಳಿಗಾಗಿ ಬೇಕಾಗುವ ಎಲ್ಲಾ ರೀತಿಯ ರೆಡಿಮೇಡ್ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಪೃಥ್ವಿ ಶೋರೂಮ್. ಮದುವೆ, ಶುಭ ಸಮಾರಂಭ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬೇಕಾಗುವ ಎಲ್ಲಾ ರೀತಿಯ ಬಟ್ಟೆಗಳು ದೊರೆಯುತ್ತದೆ. ನವನವೀನ ರೀತಿಯ ಡಿಸೈನಿಂಗ್ ಬಟ್ಟೆಗಳಿಗೆ ಪೃಥ್ವಿ ಶೋರೂಮ್. ನಮ್ಮ ಪೃಥ್ವಿ ಶೋರೂಮ್ ಅಂಗಡಿಯಲ್ಲಿ
ಆಫರ್ಗಳು ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಭೇಟಿ ಕೊಡಬೇಕಾಗಿ ವಿನಂತಿ. ಸಮಸ್ತ ಗ್ರಾಹಕರಿಗೆ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಶೇಷ ರಿಯಾಯಿತಿಯೊಂದಿಗೆ ಮಹಿಳೆಯರು, ಪುರುಷರು, ಮಕ್ಕಳ ಸಿದ್ಧ ಉಡುಪುಗಳು, ಎಲ್ಲ ರೀತಿಯ ಉಡುಪುಗಳು ನಮ್ಮ ಅಂಗಡಿಯಲ್ಲಿ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ದಯವಿಟ್ಟು ಭೇಟಿ ಕೊಡಿ. ಇಲ್ಲೇ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಬರುವ ಎಲ್ಲ ಭಕ್ತರಿಗೂ ಹಾರ್ದಿಕ ಸ್ವಾಗತ. ನಮಸ್ಕಾರ.